ನಮ್ಮ ಅಜ್ಜಿ ಒಂದ್ ಕಣ್ಣಿರ್ಲಿಲ್ಲ, ಆಮೇಲೆ ತುಂಬಾ ವಯಸ್ಸಾಗ್ಬಿಟ್ಟಿತ್ತು. ಇವ್ರು ಏನ್ ಮಾಡ್ರು ಬ್ಯಾನರ್ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸ್ಬೇಕಲ್ಲ, ಬ್ಯಾನರ್ ಮಾಡಿಸ್ಕೋಬೇಕು ಅಂತ ಕಳಿಸಿದ್ರು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಇವತ್ತಿನ ಒಂದು ಪ್ರೋಮೋ ವಿಡಿಯೋ ನೋಡಿದೆ. ಆ ಪ್ರೋಮೋದಲ್ಲಿ ಗಿಲ್ಲಿ ಅವ್ರದ್ದು ಒಂದು ಕಾಮಿಡಿ ಸಖತ್ತಾಗಿತ್ತು. ಅದೇನಂತ ಹೇಳೋದಕ್ಕಿಂತ ಮೊದಲು ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ಬಿಡಿ, ಎಲ್ಲ ನನ್ನ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪ್ತಾವೆ. ಬನ್ನಿ ಅದೇನಂತ ಹೇಳ್ಕೊಂಡು ಹೋಗ್ತೀನಿ. ಏನಪ್ಪಾ ಅಂದ್ರೆ, ಗಿಲ್ಲಿ ಅವರ ಅಜ್ಜಿ ತೀರ್ಕೊಂಡಿರ್ತಾರಂತೆ. ಗಿಲ್ಲಿ ಅವರಪ್ಪ ಗಿಲ್ಲಿಗೆ, ಮಗನೇ ನೋಡೋ ಈ ಫೋಟೋನ ನಿಮ್ಮ ಅಜ್ಜಿ ಶ್ರದ್ಧಾಂಜಲಿಗೆ ನಿಮ್ಮ ಅಜ್ಜಿ ಫೋಟೋನ ಸ್ವಲ್ಪ ಡೆವಲಪ್ ಮಾಡಿಸಿ ಅದನ್ನ ಬ್ಯಾನರ್ ಮಾಡಿಸ್ಕೊಂಬಾರೋ ಅಂತೇಳಿ ಅವರಪ್ಪ ಕಳಿಸ್ತಾರಂತೆ. ಸರಿ ಅಂತ ಗಿಲ್ಲಿ ಅವ್ರ ಅಜ್ಜಿ ಫೋಟೋ ತಗೊಂಡು ಹೋಗ್ತಾರಂತೆ. ನೋಡಿದ್ರೆ ಅಜ್ಜಿಗೆ ಕಣ್ಣಿಲ್ಲ, ತುಟಿ ಸರಿಯಾಗಿಲ್ಲ, ಐಬ್ರೋ ಸರಿಯಿಲ್ಲ. ಏನ್ ಮಾಡ್ಸೋಣ ಈಗ ಅಂತೇಳಿ ನಮ್ಮ ಪ್ರಳಯಾಂತಕ ಗಿಲ್ಲಿಯವರು ಅಲ್ಲೇ ಡಿಸೈಡ್ ಮಾಡ್ಬಿಟ್ರಂತೆ. ನಮ್ಮ ಅಜ್ಜಿಗೆ ಏನೋ ಒಂಥರ ಡಿಫ್ರೆಂಟ್ ಕಾಣೋ ಥರ ಮಾಡಬೇಕಲ್ಲ ಅಂತೇಳಿ ಅವರು ಯೋಚನೆ ಮಾಡಿರಂತೆ. ಫೋಟೋ ತಗೊಂಡು ಹೋದ್ರಂತೆ, ಫೋಟೋ ಶೇಪ್ ಮಾಡಿಸ್ಬೇಕಂತಂದೇಳಿ ಫೋಟೋ ತಗೊಂಡೋಗಿ ಅಲ್ಲೋಗಿ ನೋಡಿ ನಮ್ಮ ಅಜ್ಜಿಗೆ ಹಿಂದಿ ಹೀರೋಯಿನ್ ಕಣ್ಗಳಾಕಿ, ಐಬ್ರೋ ನೀಟಾಗಿ ಐಬ್ರೋ ಕಾಣಂಗೆ ಮಾಡಿ, ಆಮೇಲೆ ತೆಲುಗು ಹೀರೋಯಿನ್ ತುಟಿಗಳಾಕಿ ನಮ್ಮ ಅಜ್ಜಿ ಸಾಕಾದಾಗ ಕಾಣಬೇಕು ನನಗೆ ಅಂತಂದೇಳಿ ಅದನ್ನೆಲ್ಲ ಡೆವಲಪ್ ಮಾಡಿಸ್ಕೊಂಡು ಬ್ಯಾನರ್ ಮಾಡಿಸ್ಕೊಂಡು ಬಂದು, ಊರಲ್ಲಿ ಎಲ್ಲರೂ ಬ್ಯಾನರ್ ಕಟ್ತಾರಲ್ವಾ, ಹಾಗೇನೆ ಸ್ಕೂಲ್ ಹತ್ರ ಒಂದು ಲೈಟ್ ಕಂಬಕ್ಕೆ ಒಂದು ಬ್ಯಾನರ್ ಕಟ್ಟಿದ್ರಂತೆ. ಇವರ ಗಿಲ್ಲಿ ಅವರ ಅಪ್ಪ ಹಾಗೆ ಅವ್ರ ದೊಡ್ಡಪ್ಪ ಊರಿಂದ ಬಂದ್ರಂತೆ. ಬಸ್ ಇಳ್ದ ಬಂದು ಹಿಂಗ್ ನೋಡಿದ್ರಂತೆ, ಯಾರೋ ಈ ಊರಾಗ ಇನ್ನೊಬ್ರು ಯಾರೋ ಬೇರೆ ಸತ್ ಬಿಟ್ರಲ್ಲೋ ಅಂತ ಗಿಲ್ಲಿ ಅವರಪ್ಪ ಗಿಲ್ಲಿ ಅವ್ರ ದೊಡ್ಡಪ್ಪ ಮಾತಾಡ್ಕೊಂತಿದ್ರಂತೆ. ಹಿಂಗೆ ಬರ್ತಿರ್ಬೇಕಾದ್ರೆ ಗಿಲ್ಲಿ ಅವ್ರು ಬಂದಿರುತ್ತೆ. ಲೇ ಮಗನೇ, ಯಾರ ನಮ್ಮೂರಾಗ ಬೇರೆಯವ್ರು ಸತ್ ಬಿಟ್ರ ಕಣ ಅಂತ ಕೇಳಿದ್ರಂತೆ. ಅದಕ್ಕೆ ಗಿಲ್ಲಿ ಅವರು, ಅಯ್ಯೋ ಅಪ್ಪ ಬೇರೆಯವ್ರಲ್ಲಪ್ಪ, ನಮ್ಮವ್ವ ನಮ್ಮ ಅಜ್ಜಿ ಅಂದ್ರಂತೆ. ಅಯ್ಯೋ ನನ್ನ ಮಗನೇ ಅಂತೇಳಿ ಗಿಲ್ಲಿ ಅವರ ಅಪ್ಪ ಸೀದಾ ಮನೆಗೆ ಬಂದು ಅವ್ರ ಹೆಂಡ್ತಿಗೆ ಅಂದ್ರೆ ಗಿಲ್ಲಿ ಅವ್ರ ಅಮ್ಮಗೆ ಸಿಕ್ಕಾಪಟ್ಟೆ ಬೇಕಾಗ್ಬಿಟ್ರಂತೆ. ನಮ್ಮವ್ವ ಕಣ್ಣಿಲ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು, ಈಗ ನಿನ್ನ ಮಗ ಮಾಡಿರೋ ಕತೆ, ಅಯ್ಯೋ ಎಲ್ಲಿ ಅವನು ಅಂತೇಳಿ ಅವನಿಗೆ ಬೋದ್ಬಿಟ್ರಂತೆ. ಗಿಲ್ಲಿಯವ್ರ ಸ್ಟೈಲಲ್ಲಿ ಹೇಳ್ತೀನಿ, ಬೋದ್ಬಿಟ್ರಂತೆ. ಬಂದಿರ್ತಕ್ಕಂಥ ಸಂಬಂಧಿಕರೆಲ್ಲ ಅವ್ರ ಅಜ್ಜಿ ತೀರ್ಕೊಂಡಿರೋದೆಲ್ಲ ಕೇಳ್ಬಿಟ್ಟು ಅಳ್ತಾ ಇದ್ರೆ ಗಿಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಅಜ್ಜಿ ಫೋಟೋ ನೋಡೋದು ನಗೋದು, ಅವ್ರ ಅಜ್ಜಿ ಫೋಟೋ ನೋಡೋದು ನಗೋದು, ನಗುವ ತಡೆಯಕ್ಕಾಗ್ತಿರ್ಲಿಲ್ಲಂತೆ. ಆಮೇಲೆ ಅವ್ರ ಮನೆಯವ್ರು ನೋಡ್ಬಿಟ್ಟು ಏಯ್ ಅಂತೇಳಿ ಗದ್ರಸಿದ್ಕ ಓಡೋಗ್ಬಿಟ್ರಂತೆ. ಅಂದ್ರೆ ನೋಡಿ, ಗಿಲ್ಲಿ ಅವರ ಕಾಮಿಡಿ ಸೆನ್ಸ್ ಹೆಂಗಿದೆ ಅಂದ್ರೆ, ಇವ ನಮ್ಮ ಪ್ರಳಯಾಂತಕ ಗಿಲ್ಲಿ, ಕಿತಾಪತಿ ಗಿಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರ ಒಂದು ಬೈ ಬರ್ತ್ ಹೇಳ್ತಾರಲ್ಲ, ಆ ಬೈ ಬರ್ತಲ್ಲೇ ಕಾಮಿಡಿ ತುಂಬ್ಕೊಂಡ್ಬಿಟ್ಟಿದೆ. ಅದು ಯಾವುದೇ ಒಂದು ಸಮಾರಂಭನಾಗ್ಲಿ ಏನೇ ಆಗ್ಲಿ ಅವರಿಗೆ ಒಂಥರ ಕಾಮಿಡಿ ಮಾಡ್ಕೊಂಡಿರೋದೇ ಒಂಥರ ಖುಷಿ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಮನಸ್ಥಿತಿ ಎಲ್ರಿಗೂ ಬರಲ್ಲ. ಯಾವಾಗ್ಲೂ ಎಲ್ರು ಒಂಥರ ಏನೋ ಒಂದು ಚಿಂತೆಯಲ್ಲಿ ಇರ್ತಾರೆ, ಏನೋ ಒಂದು ಯೋಚನೆಯಲ್ಲಿ ಇರ್ತಾರೆ. ಈ ತರ ಇರೋ ಟೈಮಲ್ಲಿ ಇವರು ಕಾಮಿಡಿ ಇದೆಯಲ್ಲ, ನಿಜವಾಗ್ಲೂ ಕಾಮಿಡಿ ಸೆನ್ಸು ಸಖತ್ತಾಗಿದೆ. ನಾನು ಒಂದ್ ಕಡೆ ರಿವ್ಯೂ ಅಲ್ಲಿ ಕೇಳ್ಪಟ್ಟೆ, ನಮ್ಮ ಗಿಲ್ಲಿ ಅವರು ನರಸಿಂಹರಾಜ್ ತರ ಕಾಮಿಡಿ ಮಾಡ್ತಾರೆ, ಜಗೇಶನ್ ತರ ಕಾಮಿಡಿ ಮಾಡ್ತಾರೆ. ಅವರ ಒಂದು ಕಾಮಿಡಿಗೆ ನಾವು ಮನಸ್ಸು ಓದ್ಬಿಟ್ಟಿದೀವಿ. ನಮ್ಮ ಅದಕ್ಕೋಸ್ಕರನೇ ನಾವು ಮನೆಯಲ್ಲಿ ಗಿಲ್ಲಿ ಅವರ ಕಾಮಿಡಿ ನೋಡೋದಕ್ಕೋಸ್ಕರನೇ ಕೂತಿರ್ತೀವಿ. ಮನೆಯಲ್ಲಿ ಎಷ್ಟೇ ಆಗ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಆಗ್ಲಿ ಏನೇ ಮಾಡಿದ್ರು ಅವ್ರಿಗೆ ಒಂಥರ ಕಾಲು ಇಳ್ಕೊಂಡಾಗ್ಲಿ ಈ ಮನೇಲಿ ಒಂಥರ ತುಂಬಾ ಲವಲವಿಕೆಯಿಂದ ಇರ್ತಾರೆ, ನಮ್ಮನ್ನೆಲ್ಲ ನಗಿಸ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಬಿಗ್ ಬಾಸ್ನ ತಪ್ಪದೆ ನೋಡ್ತೀವಿ. ಕೆಲವರು ನನಗೆ ಕಾಮೆಂಟ್ ಮಾಡಿದ್ರು, ಏನಪ್ಪ ಅಂದ್ರೆ, ಅಯ್ಯೋ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು, ಗಿಲ್ಲಿ ಕಾಮಿಡಿನ ನಾವು ಮಿಸ್ ಮಾಡ್ಕೊಂತಿದ್ದೀವಿ, ಇನ್ನೂ ಒಂದು ಯಾವುದೇ ಸೇರಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಸಿ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ ನನಗೆ. ಅಂದ್ರೆ ನೋಡಿ ಎಷ್ಟು ನಮ್ಮ ಜನರು ಗಿಲ್ಲಿಯವರ ಕಾಮಿಡಿಗೆ ಎಷ್ಟು ಮನಸ್ಸು ಹೊತ್ಬಿಟ್ಟವ್ರು ಅಂದ್ರೆ ಅದಕ್ಕೆ ನಮ್ಮ ಗಿಲ್ಲಿಯವರೇ ಕಾರಣ. ನೋಡಿ, ನಮ್ಮ ಬಿಗ್ ಬಾಸ್ಗೆ ಏನಾರ ಆ ಒಂದು ರೈಟ್ಸ್ ಇದ್ದಿದ್ರೆ ಅದೇ ಥರನೇ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಿದ್ರೇನೋ. ಆದರೆ 100 ದಿನಗಳು ಮಾತ್ರ ಬಿಗ್ ಬಾಸ್ ಅಂತ ಅನೌನ್ಸ್ ಆಗಿರೋದ್ರಿಂದ 100 days ಪಕ್ಕ
ಈ ಒಂದು ಎಪಿಸೋಡ್ ಸಾಕಾಗಿರುತ್ತೆ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರ ಈ ಒಂದು ಕಾಮಿಡಿ ಕೇಳಿ ಮನೆ ಮಂದಿ ಎಲ್ಲ ನಕ್ಕು ಬಿದ್ದು ಸುಸ್ತಾಗ್ಬಿಟ್ಟಾರ ಕಣ್ರಿ. ಅವ್ರ ಅಪ್ಪತ್ತು ಅಯ್ಯೋ ನಾನು ಮಗನೇ ಅಂದ್ಕೊಂಡು ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ರು. ಅವ್ರ ಅಮ್ಮನು ಅಯ್ಯೋ ಇವನ್ ಮೊದ್ಲಿಂದಲೂ ಹಿಂಗೆ ಕಡವ, ಏನೇ ಆಗ್ಲಿ ಹಿಂಗೇನೆ, ಅವ್ನು ಎಲ್ಲದ್ರಲ್ಲೂ ಕಾಮಿಡಿ ಮಾಡೋದೆ ಅಂತೇಳಿ ಅವ್ರ ಅಮ್ಮನ ಹೇಳ್ತಾ ಇದ್ರು. ನಿಜವಾಗ್ಲೂ ಈ ಒಂದು ಎಪಿಸೋಡ್ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೀವಿ. ನೀವೆಲ್ಲರೂ ಕಾಯ್ತಾ ಇದ್ದೀರಂತ ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಇನ್ನೇನು ಮುಗಿತಾ ಬರ್ತಾ ಇದೆ. ಬಿಗ್ ಬಾಸ್ ಕಾರ್ಯಕ್ರಮ ಇರುವಷ್ಟು ದಿನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.